ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಡಬಲ್ ಆಗಬೇಕು ಅಂದರೆ ಎಷ್ಟು ವರ್ಷ ತಗೊಳುತ್ತೆ ನೋಡಿ. ಈ ರೂಲು ಸ್ಟಾಕ್ ಮಾರ್ಕೆಟಿಗೆ ಮಾತ್ರ ಅಲ್ಲ, ನೀವು ಸ್ಟಾಕಲ್ಲಾದರೂ ಇನ್ವೆಸ್ಟ್ ಮಾಡಿ, ಮ್ಯೂಚುವಲ್ ಫಂಡ್ ಅದರಲ್ಲೂ ಇನ್ವೆಸ್ಟ್ ಮಾಡಿ, ಅಥವಾ ಬ್ಯಾಂಕ್ ಎಫ್ ಟಿ ಎಲ್ಲಾದರೂ ಇನ್ವೆಸ್ಟ್ ಮಾಡಿ, ಎಲ್ಲೇ ಇನ್ವೆಸ್ಟ್ ಮಾಡಿದರೂ ಈ ರೂಲ್ ಅಪ್ಲೈ ಆಗುತ್ತೆ. ನಿಮ್ಮ ದುಡ್ಡು ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅನ್ನೋದು ಈ ರೂಲ್ ಹೇಳುತ್ತೆ. ಈ ರೂಲ್ ಹೆಸರೇ ರೂಲ್ ಆಫ್ 72 ಅಂತ. ಅಂದರೆ ನಿಮ್ಮ 72 ಡಿವೈಡೆಡ್ ಬೈ ನೀವು ಎಷ್ಟು ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ಈ ರೂಲ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲೇ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 72 ನೀವು ಬ್ಯಾಂಕಲ್ಲಿ ಎಫ್ ಟಿ ಇಟ್ಟರೆ ನಿಮಗೆ ಎಷ್ಟು ಸಿಗುತ್ತೆ? 6.5 ಅಂದರೆ 6.5% ಕೊಡ್ತಾರೆ ನೋಡಿ. ಡಿವೈಡೆಡ್ ಬೈ 6.5 ಅಂತ ಹೊಡೆದೆ. ಹತ್ತತ್ರ 11 ವರ್ಷ ಬೇಕು ನಿಮ್ಮ ಎಫ್ ಟಿಲಿರೋ ದುಡ್ಡು ಡಬಲ್ ಆಗಬೇಕು ಅಂದರೆ 11 ವರ್ಷ ತೊಗೊಳುತ್ತೆ. ನೀವು ಎಷ್ಟೇ ಇನ್ವೆಸ್ಟ್ ಮಾಡಿರಿ, 1,000ನಾದರೂ ಮಾಡಿರಿ, 10,000ನಾದರೂ ಮಾಡಿರಿ, ಲಕ್ಷ ಆದರೂ ಮಾಡಿರಿ, ಕೋಟಿ ಆದರೂ ಮಾಡಿರಿ, ನೀವು ಎಷ್ಟೇ ಮಾಡಿ ನಿಮ್ಮ ದುಡ್ಡು ಡಬಲ್ ಆಗೋದಕ್ಕೆ ಎಷ್ಟು ವರ್ಷ ತೊಗೊಳುತ್ತೆ ಅನ್ನೋದನ್ನು ಈ ರೂಲ್ ಹೇಳುತ್ತೆ. ಇದರ ಹೆಸರೇ ರೂಲ್ ಆಫ್ 72 ಅಂತ. ಈಗ ನೋಡಿ, ಎಫ್ ಟಿಲಿ 6.5. ಅದೇ ಮ್ಯೂಚುವಲ್ ಫಂಡಿಗೆ ಬಂದರೆ, ಮ್ಯೂಚುವಲ್ ಫಂಡಲ್ಲಿ ಆ್ಯಾವ್ರೇಜ್ ಮ್ಯೂಚುವಲ್ ಫಂಡ್ ಕಡಿಮೆ ಅಂದರೂ 12% ರಿಟರ್ನ್ ಕೊಡುತ್ತೆ. ನೀವು ಎಕ್ಸಾಂಪಲ್ಗೋಸ್ಕರ 12% ರಿಟರ್ನ್ ಅಂತ ತೊಗೊಂಡ್ರೇನು, ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಡಬಲ್ ಆಗೋದಕ್ಕೆ, ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಡಬಲ್ ಆಗೋದಕ್ಕೆ 6 ವರ್ಷ ಹಿಡಿಯುತ್ತೆ. ನೀವು ಎಷ್ಟೇ ಇನ್ವೆಸ್ಟ್ ಮಾಡಿರಿ, ನೀವು ಇನ್ವೆಸ್ಟ್ ಮಾಡಿದ ದುಡ್ಡು ಮ್ಯಾಟ್ರ್ ಆಗಲ್ಲ, ಎಷ್ಟು ನಿಮ್ಮ ಪರ್ಸೆಂಟೇಜ್ ಬರುವಂಥ ಇಂಟ್ರೆಸ್ಟ್ ಬರುವಂಥ ಪರ್ಸೆಂಟೇಜ್ ಎಷ್ಟು ಇರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ದುಡ್ಡು ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅದೇ ನೋಡಿ, ನೀವು ಸ್ಟಾಕಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿ, ಸ್ಟಾಕಲ್ಲಿ ಆ್ಯಾವ್ರೇಜಾಗಿ 15% ಮೇಲೆ ಕೊಡ್ತಾರೆ. 15%ಇಂದ 30% ಒಳಗೆ ಮಧ್ಯದಲ್ಲಿರುತ್ತೆ. ಅಕಸ್ಮಾತ್ ಇದೇ ದುಡ್ಡು 18% ರಿಟರ್ನ್ ಕೊಡ್ತು ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ, 18 ಅಂತ ಹಾಕಿದ್ರೆ 4 ವರ್ಷಕ್ಕೊಂದ್ಸಲ ಡಬಲ್ ಆಗುತ್ತೆ. ಅದೇ ನೋಡಿ 24% ರಿಟರ್ನ್ ಕೊಟ್ಟು ಅಂತ ಅಂದ್ಕೊಳ್ಳಿ, 3 ವರ್ಷಕ್ಕೊಂದ್ಸಲ ಡಬಲ್ ಆಗುತ್ತೆ. ಇದೇ ರೀತಿ ಈ ರೂಲ್ ಆಫ್ 72 ವರ್ಕು. ಈ ರೂಲ್ ಆಫ್ 72 ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದನ್ನು ನೋಡಿಬಿಟ್ಟು ನೀವು ಇದರಲ್ಲಿ ಯಾವ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬೇಕು ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ವರ್ಷಕ್ಕೊಂದ್ಸಲ ನಮ್ಮ ದುಡ್ಡು ಡಬಲ್ ಆಗುತ್ತೆ, ನನ್ನ ದುಡ್ಡು ಡಬಲ್ ಆಗುತ್ತೋ ಇಲ್ವೋ, ಕಾಂಪೌಂಡ್ ಆಗುತ್ತೋ ಇಲ್ವೋ. ಅಂದರೆ ನಿಮ್ಮ ಕಾಂಪೌಂಡ್ ಬಗ್ಗೆ ಪವರ್ ಆಫ್ ಕಾಂಪೌಂಡಿಂಗ್ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ನಾನು ಅದಕ್ಕೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಬೇಕಾದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ಈಗ ಅದೇ ರೀತಿ ನೀವೀಗ ಎಫ್ ಟಿಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಎಫ್ ಟಿಲಿ ಇನ್ವೆಸ್ಟ್ ಮಾಡಿದರೆ 6.5% ರಿಟರ್ನ್ ಕೊಟ್ಟರೆ 11 ವರ್ಷ ತೊಗೊಳುತ್ತೆ. ಸೊ ನೀವು ಎಫ್ ಟಿಲಿ ದುಡ್ಡು ಮಾಡಿ ಇನ್ವೆಸ್ಟ್ ಮಾಡಿನೂ ವೇಸ್ಟು. ಯಾಕೆ ಅಂದರೆ ಈಗ ನೀವು ಎಫ್ ಟಿಲಿ ಇನ್ವೆಸ್ಟ್ ಮಾಡಿರ್ತೀರ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಇದು ದುಡ್ಡು ಡಬಲ್ ಆಗೋದಕ್ಕೆ ಎಷ್ಟು ಬೇಕು? 11 ವರ್ಷ ಬೇಕು. 11 ವರ್ಷ ಬಿಟ್ಟ ಮೇಲೆ ನಿಮ್ಮ ದುಡ್ಡು 10 ಲಕ್ಷ ಆಗಿರುತ್ತೆ ಅಂದ್ಕೊಂಡಿರ್ತೀರಾ? ಇಲ್ಲ, ನಿಮ್ಮ ದುಡ್ಡು 10 ಲಕ್ಷ ಆಗಿರ್ತೈತೆ, ಆದರೆ ನಿಮ್ಮ ದುಡ್ಡು 10 ಲಕ್ಷಗೆ ವ್ಯಾಲ್ಯೂ ಇರೋದಿಲ್ಲ. ಎಷ್ಟಾಗಿರುತ್ತೆ ಗೊತ್ತಾ? ಹಬ್ಬ ಅಂದರೆ 7 ಲಕ್ಷ ರೂಪಾಯಿ ಆಗಿರುತ್ತೆ. ಹೇಗೆ ಗುರು 10 ಲಕ್ಷ ಆಗಿರೋ ದುಡ್ಡು 7 ಲಕ್ಷ ರೂಪಾಯಿ ಆಗಿರುತ್ತೆ ಅಂತ ನೀವು ಕೇಳ್ತೀರಾ? ಯಾಕಂದರೆ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ನಮ್ಮ ದೇಶದಲ್ಲಿ 7% ಇದೆ. ನಿಮ್ಗೆ ಸಿಗ್ತಾ ಇರೋದೇ 6.5%. ಅಂದರೆ ಇನ್ಫ್ಲೇಷನ್ಗಿಂತ ಕೆಳಗಡೆ ನಿಮ್ಗೆ ಇಂಟ್ರೆಸ್ಟ್ ಬರ್ತಾಯಿದೆ. ಅಂದರೆ ವೇಸ್ಟು. ನೀವು ಎಫ್ ಟಿಲಿ ದುಡ್ಡು ಇಟ್ಟೂ ವೇಸ್ಟು. ಹೇಗೆ ಗೊತ್ತಾ? ಈಗ ನಿಮಗೆ ಇನ್ಫ್ಲೇಷನ್ ಬಗ್ಗೆ ಇನ್ನೂ ನೀಟಾಗಿ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇನ್ಫ್ಲೇಷನ್ ಅಂತ. ನಾನು ಅದ್ರ ಬಗ್ಗೆ ಡೀಟೇಲ್ ವೀಡಿಯೋ ಮಾಡ್ತೀನಿ. ನಿಮ್ಗೊಂದು ಒಂದು ಎಕ್ಸಾಂಪಲಲ್ಲಿ ಹೇಳ್ಬಿಡ್ತೀನಿ ನೋಡಿ. ಈಗ ಒಂದು ಕಾಫಿ ಇದು, ಮೊದಲೆಲ್ಲ ಕಾಫಿ ಚಹಾ ಎಲ್ಲ 5 ರೂಪಾಯಿಗೆ ಸಿಗ್ತಾಯಿತ್ತು. ಅದೇ ಕಾಫಿ ಈಗ 10 ರೂಪಾಯಿ ಆಗಿದೆ. ಯಾಕಾಯಿತು? ಅದೇ ಹಾಲನ್ನ ಬಳಸ್ತಿದ್ದಾನೆ, ಅದೇ ಚಹಾ ಪುಡಿ ಬಳಸ್ತಾ ಇದ್ದಾನೆ, ಅದೇ ಸಕ್ಕರೆ ಬಳಸ್ತಾ ಇದ್ದಾನೆ. ಆದರೆ ಅದೆಲ್ಲ ಸಿಗುವಂಥ ಐಟಮ್ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಇದನ್ನೇ ಬೆಲೆ ಏರಿಕೆ ಅನ್ನೋದು. ಬೆಲೆ ಏರಿಕೆಯಿಂದ ಹಣ ಅಷ್ಟೇ ಇದೆ, ಆದರೆ ಅದು ಕೊಂಡುಕೊಳ್ಳುವಂಥ ಶಕ್ತಿ ಕಡಿಮೆ ಆಗಿದೆ. ಇದನ್ನೇ ಇನ್ಫ್ಲೇಷನ್ ಅನ್ನೋದು. ಈ ಇನ್ಫ್ಲೇಷನ್ನ ಬೀಟ್ ಮಾಡೋ ಥರ ಇರಬೇಕು ನಮ್ಮ ರಿಟರ್ನ್ ಯಾವಾಗಲೂ. ಇನ್ಫ್ಲೇಷನ್ ಏಳಿದೆ ಅಂದರೆ ನಮ್ಮದು ಮಿನಿಮಮ್ 14% ಆದರೂ ಇರಬೇಕು. ನೋಡಿ ಇಲ್ಲಿ ಹಾಕ್ತೀನಿ ನಾನು, 14% ಮಿನಿಮಮ್ ರಿಟರ್ನ್ ಅಂದರೆ 5 ವರ್ಷಕ್ಕೊಂದ್ಸಲಿ ಡಬಲ್ ಆಗುತ್ತೆ. ಇದೊಂದು ಆ್ಯಾವ್ರೇಜ್ ಒಳ್ಳೆಯದು. ಅದಕ್ಕೆ ನೀವು ಯಾವುದೇ ರೀತಿಯ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೂ ನೀವು ಈ ರೂಲ್ ಆಫ್ 72ನ ಅಪ್ಲೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೇ ಇರ್ತೀವಿ.
ನಮ್ಮ ಮಾಡೋವಂಥ ವಿಡಿಯೋ ಮೊದಲು ನಿಮ್ಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನು ಬೆಲ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.